ಚಪ್ಪಲಿ ಹಾಕೋಂಗಿಲ್ಲಲ್ವಾ? ಇಲ್ಲ, ಚಪ್ಪಲಿ ಹಾಕಿಲ್ಲ ಸರ್. ಓಕೆ ಸರ್ ಬೇಗ ಬನ್ನಿ, ಬೇಗ ಬೇಗ ಬೇಗ. ಹೌದಾ? ಓಕೆ ಓಕೆ. ನೊಣಗಳು ಬಂದ್ಬಿಡ್ತವೆ. ಈ ಥರನಾ? ಒಂದು ನೊಣ ಬಂದರೆ 100 ಹುಳ ಸಾಯಿಸ್ಬಿಡುತ್ತೆ. 100-200 ಸಾಯಿಸ್ಬಿಡುತ್ತೆ. ತುಂಬ ಕೇರಾಗಿ ಮಾಡಬೇಕು. ಸಾಕತ್ತು ಸರ್. ಇನ್ನು ನೀರು ಗೋಡೆಗೆಲ್ಲ ನೀರು ಹೊಡ್ಕೋಬೇಕು ಬೇಸಿಗೆ ಟೈಮಲ್ಲಿ. ನೋಡಿ ತಣ್ಣಗೈತೆ, ಕೂಲಾಗಿ 24 ಟೆಂಪ್ರೇಚರ್ಲ್ಲೇ ಮೇಂಟೈನ್ ಮಾಡ್ಬೇಕು ನಾವು. ಓಕೆ ಓಕೆ. ಅಂದರೆ ತುಂಬ ಕೇರ್ ಸೂಕ್ಷ್ಮ ಸರ್, ಸೆನ್ಸಿಟಿವ್ ಇದು. ಹಾಂ ಹಾಂ ಹಾಂ. ಸರ್ ರೇಷ್ಮೆ ಬಗ್ಗೆ ಮಾಹಿತಿ ಕೊಡಿ ಸರ್. ಹಾಂ ಸರ್, ಇದು ನಮ್ಮದು 17-18 ವರ್ಷದಿಂದ ನಾವು 2006-2007ನೇ ಇಸ್ವಿಯಿಂದ ನಾವು ಶುರು ಮಾಡಿದ್ವಿ. ನಾವು ಆವಾಗ ತುಂಬ ಚಿಕ್ಕ ಮಟ್ಟದಲ್ಲಿ ನಾವು ಶೆಡ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಒಂದು 20,000 ಶೆಡ್ ಮಾಡ್ಕೊಂಡು ಸಿಂಪಲ್ಲಾಗಿ ನಾವು ಅವತ್ತು ಒಂದು 50 ಮೊಟ್ಟೆ ಮೇಯಿಸ್ತಾಯಿದ್ವಿ. ಇವತ್ತು 250-300 ಮೊಟ್ಟೆ ಮಾಡ್ತಾಯಿದ್ವಿ ಸರ್. ಈಗ ಸದ್ಯಕ್ಕೆ ಒಂದು ಎರಡನೇ ಹಂತದಿಂದ 2 ದಿವಸ ಆಗಿದೆ ಸೊಪ್ಪು ಹಾಕಿ. ಇನ್ನು ನಾಳೆ ಒಂದು ದಿವಸ ತಿಂದು 3-3 ದಿವಸಕ್ಕೆ 3ನೇ ಹಂತಕ್ಕೆ ಸ್ಟಾಪ್ ಆಗುತ್ತೆ ಸರ್. ಇನ್ನು ಒಂದು 250 ಮೊಟ್ಟೆ 300 ಮೊಟ್ಟೆ ನಾವು ಮಾಡ್ತಾಯಿದ್ದೀವಿ ಸರ್ ಸದ್ಯಕ್ಕೆ. ಈಗ ಸರ್ ಇದ್ರ ಯಾವ ಥರ ಪೂರ್ತಿ ಪ್ರೋಸೆಸ್ ಹೇಳಿ ಸರ್? ಪ್ರೋಸೆಸ್ ಅಂದರೆ ಸರ್, ಈಗ ನಾವು ನಾಟಿ ಮಾಡಿದ್ದು 6 ತಿಂಗಳಿಗೆ ನಾವು ಕಡ್ಡಿ ನಾಟಿ ಮಾಡಿ 6 ತಿಂಗಳಿಗೆ ನಮಗೆ ಸೊಪ್ಪು ಬರುತ್ತೆ. 6 ತಿಂಗಳಿಂದ ನಮ್ಮದು ಜರ್ನಿ ಶುರು ಆಗುತ್ತೆ. 6 ತಿಂಗಳಿಂದ ಶುರು ಆದರೆ ಅದು ಒಂದು 15 ವರ್ಷ ನೀವು ಹೆಂಗೆ ಕಾಪಾಡ್ತೀರಿ, ಮನೆ ಗೊಬ್ಬರ ಹೊಡ್ಕೊಂಡು, ಮತ್ತು ಎರಡು ವರ್ಷಕ್ಕೊಂದೊಂದ್ಸಲಿ ರೇಷ್ಮೆಗೆ ಕೆರೆಯಿಂದ ಗೋಡ್ ಮಣ್ಣು ಆಗಿರ್ಬೋದು, ಮೆಕ್ಲು ಮಣ್ಣು ಆಗಿರ್ಬೋದು, ಅಂದರೆ ಜಾಸ್ತಿ ಹೊಡ್ಸಂಗಿಲ್ಲ. ಒಂದು 2 ಇಂಚು ಲೈಟಾಗಿ ಒಡಿಸ್ಕೊಂಡು ನೀಟಾಗಿ ಮೇಂಟೈನ್ ಮಾಡಿದ್ದಾದರೆ 15-20 ವರ್ಷ ನಾವು ಕಾಪಾಡ್ಕೋಬೋದು ಸರ್. ಅದನ್ನು ಒಂದ್ಸಲಿ ನಾಟಿ ಮಾಡಿದ್ರೆ 20 ವರ್ಷ ನಮಗೆ ಆದಾಯ ಸಿಗುತ್ತದೆ. ಈ ರೇಷ್ಮೆ ಹುಳುಗಳು ಯಾವ ಥರ ಜನ್ರೇಟ್ ಆಗ್ತವೆ ಸರ್? ಅದು ಎಲ್ಲಿ ಸಿಗುತ್ತೆ ನಿಮಗೆ? ಸರ್ ಎಲ್ಲಿ ಸಿಗುತ್ತೆ ಅಂತಂದರೆ, ಇದು ಚಾಕಿ ಸಾಕಣೆ ಕೇಂದ್ರ ಅಂತೇಳಿ ಎಲ್ಲ ಚಾಕಿ ಸಾಕಣೆ ಕೇಂದ್ರ ಮಾಡ್ಕೊಂಡಿದ್ದಾರೆ. ಓಕೆ. ಚಾಕಿ ಸಾಕಾಣಿಕೆಯಲ್ಲಿ ನಾವು 15 ದಿವಸ ಮುಂಚಿತವಾಗಿ ನಾವು ಫೋನ್ ಮಾಡಿ ಇಂಟೆಂಟ್ ಮಾಡ್ತೀವಿ. ನಾವು ಈ ಥರ ನಮಗೆ ಇಷ್ಟು ಮೊಟ್ಟೆ ಬೇಕು, ನಮ್ಗೆ ಇಷ್ಟು ಮೊಟ್ಟೆ ಮೇಯುತ್ತೆ ಅಂತೇಳಿ. ಈಗ ಅವ್ರಿಗೆ ನಮಗೆ, ಯಾಕೆಂದರೆ ನಮಗೆ ಪ್ರತಿ ಸರಿನೂ ಮರಿ ಕೊಟ್ಟು ಅವ್ರಿಗೆ ಗೊತ್ತಿರೋದ್ರಿಂದ ನಾವು ಫೋನ್ ಮಾಡ್ದಂಗೆ ಇಷ್ಟು ಮೊಟ್ಟೆ ಇಷ್ಟು ಅಂತೇಳಿ ನಮ್ಮ ಹೆಸರು ನೇಮ್ ಹಾಕೊಂಡು ಪಾಸ್ಬುಕ್ಕಲ್ಲಿ ಜಮೀನು ಯಾರ ಹೆಸರು ಇರುತ್ತೆ ಅವ್ರದ್ದು ಪಾಸ್ಬುಕ್ ಕೊಡ್ತಾರೆ. ಆ ಪಾಸ್ಬುಕ್ಕಲ್ಲಿ ಏನು ನೇಮ್ ಇರುತ್ತೋ ಅದನ್ನು ನಾವು ಬಿಲ್ಲಲ್ಲಿ ನಾವು ಹೇಳಿರ್ತೀವಿ. ಅದನ್ನು ಅವ್ರು ನೆನಪಿಡ್ಕೊಂಡು ನಮಗೆ ಬಿಲ್ ಹಾಕ್ಕೊಡ್ತಾರೆ. ಇಷ್ಟು ಮೊಟ್ಟೆ ಇಷ್ಟು ಅಮೌಂಟ್ ಅಂತ. ಈಗ 100 ಮೊಟ್ಟೆ ತಗೊಂಡ್ರೆ 4,500 ತಗೋತಾರೆ. ಓಕೆ. 9 ದಿವಸಕ್ಕೆ ಚಾಕಿ ಆದ ದಿವಸದಿಂದ 9 ದಿವಸಕ್ಕೆ ಮೇಂಟೈನ್ ಮಾಡಿ 2ನೇ ಹಂತದ ಮರಿ ಕೊಡೋಕ್ಕೆ ನಮಗೆ 4,500 ಅಮೌಂಟ್ ತಗೋತಾರೆ. ಆ 4,500 ಕೊಟ್ಟು ನಾವು ಅಮೌಂಟ್ ಕೊಟ್ಬಿಟ್ಟು ನಾವು ತಗೊಬಂದ್ಬಿಟ್ಟು ನಮ್ದು ಇಲ್ಲಿ 23 ದಿವಸದ ಬೆಳೆ ಇದು. ಅಲ್ಲಿ ನಮಗೆ ಬಂದಾದ್ಮೇಲೆ ನಮಗಿಲ್ಲಿ 3ನೇ ಹಂತ, 4ನೇ ಹಂತ ಮತ್ತು 5ನೇ ಹಂತಕ್ಕೆ ನಾವು ಚಂದ್ರಿಕೆ ಮುಚ್ತೀವಿ. ಚಂದ್ರಿಕೆ ಮುಚ್ಚಾದ್ಮೇಲೆ ಮತ್ತೆ 7 ದಿವಸಕ್ಕೆ 6ನೇ ದಿವಸಕ್ಕೆ ನಾವು ಚಂದ್ರಿಕೆನ ಎತ್ತಿಡ್ತೀವಿ. ಚಂದ್ರಿಕೆ ಎತ್ತಿಟ್ಬಿಟ್ಟು 7ನೇ ದಿವಸಕ್ಕೆ ಗೂಡ್ ಮಾರಿ 8ನೇ ದಿವಸಕ್ಕೆ ನಾವು ಮಾರ್ಕೆಟ್ ಮಾಡ್ತೀವಿ. ಈಗ CSR 2 ಮಾಡಿದರೆ ಇಲ್ಲಿ ಹಾಸನ ಮತ್ತು ತುಮಕೂರು, ಬೆಂಗಳೂರು ಹೋಗ್ತೀವಿ. ನಾವು ಹೈಬ್ರಿಡ್ ಮಾಡಿದರೆ ನಾವು ರಾಮನಗರಕ್ಕೆ ತಗೊಂಡೋಗ್ತೀವಿ. ಓಕೆ. ಮಾರ್ಕೆಟಿಂದೆಲ್ಲ ತುಂಬ ಚೆನ್ನಾಗಿದೆ. ಈ ಮುಂಚೆ ಎಲ್ಲ 900, ಈಗ ಒಂದು 1.5 ತಿಂಗಳಲ್ಲಿ 950-970 ರೂಪಾಯಿ ಗಂಟಲು ಕೊಟ್ಟಿದ್ದೀವಿ. ಈಗ ಮೊನ್ನೆಯಿಂದ ಈಗ ಒಂದು 15 ದಿವಸದಿಂದ ರೇಟು ಸ್ವಲ್ಪ ಡೌನ್ ಆಗಿದೆ. ಈಗ ಅದು ಯುದ್ಧ ಶುರುವಾಗಿದ್ದ ವಾರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಐತೆ. ಹಂಗಾಗಿ ತೊಂದರೆ ಇಲ್ಲ ಸರ್. ಒಂದು 650-700 ರೂಪಾಯಿ ಒಳಗಡೆ ಇದೆ, ತೊಂದರೆ ಇಲ್ಲ ಸರ್. ಯಾಕೆಂದ್ರೆ ನಾವೇ ಮಾಡ್ಕೊಳ್ಳೋದ್ರಿಂದ ಲೇಬರ್ ಕರ್ಕೊಂಡ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಇನ್ನು ನಾವು ಮನೆಯವರೇ ಮಾಡ್ಕೊಳ್ಳೋದ್ರಿಂದ ನಮಗೆ ಅಷ್ಟೇನು ಖರ್ಚು ಕಾಣ್ತಾ ಇಲ್ಲ ಒಟ್ಟಿಗೆ. ಸರಿ, ಹೊಸ್ದಾಗಿ ಮಾಡಬೇಕು ಅನ್ನೋರು ಈ ಥರ ಒಂದು ಬಿಲ್ಡಿಂಗ್ ಮಾಡ್ಕೊಬೇಕಾಗ್ತಾ ಫಸ್ಟ್? ಸರ್ ನನ್ನ ಪ್ರಕಾರ ಹೊಸ್ದಾಗಿ ಮಾಡ್ಕೊಳ್ಳೋರು ಅದು ಯಥೇಚ್ಛವಾಗಿ ಬಂಡವಾಳ ಹಾಕೊಂಡು ಮಾಡೋದ್ಕಿಂತ ಈಗ ಜಮೀನಲ್ಲಿ ಕಡ್ಡಿ ಎಬ್ಬರಿಸ್ಕೊಂಡು ಸಿಂಪಲ್ ಶೆಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ಸರ್. ಈ ಮನೆಗಿಂತನೂ ಶೆಡ್ಡಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಶೆಡ್ ಅಂದರೆ ಈಗ ಮೆಟಲ್ ಯೂಸ್ ಮಾಡಿ? ಮೆಟಲ್ ಅಲ್ಲ ಸರ್, ಇದು ಸೋಗೆ ಗುಟ್ಲನ್ನ ಹಾಕೊಂಡು ಎಷ್ಟು ಕಡಿಮೆ ಆಗುತ್ತೆ. ಯಾಕೆಂದರೆ ಸ್ಟಾರ್ಟಿಂಗು ನಾವು ಹಾಕೊಂಡು ಎಷ್ಟೋ ಜನ ಪಾಪ ಕೈ ಸುಟ್ಕೊಬಿಟ್ಟಿದ್ದಾರೆ. ಆ ಉದ್ದೇಶದಿಂದ ನಾನು ಪ್ರತಿ ರೈತರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಸಣ್ಣ ಮಟ್ಟದಿಂದ ನಾವು ಬೆಳ್ಕೊಂಡು ಹೋದರೆ ಹಂತವಾಗಿ ನಮ್ಗೆ ಆರ್ಥಿಕವಾಗಿ ಸ್ವಲ್ಪ ನಾವು ಸಬಲರಾದಾಗ ನಾವು ಶುರು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಸ್ಟಾರ್ಟಿಂಗಿಂದನೇ ನಾವು ಈಗ ಹೆಚ್ಚು ಕಮ್ಮಿ ಈ ಥರ ಬಿಲ್ಡಿಂಗ್ ಕಟ್ಟೋಕ್ಕೆ 43 ಅಡಿ ಉದ್ದ 23 ಅಡಿ ಆಗಲಿಕ್ಕೆ 7-8 ಲಕ್ಷ ರೂಪಾಯಿ ನಮಗೆ ಇನ್ಕಮ್ ಅಮೌಂಟ್ ಬೇಕಾಗುತ್ತೆ. ಅದನ್ನು ನಾವು ಪಾಪ ಅವ್ರಿಗೆ ಹೊಂಚೋಕ್ಕೂ ಕಷ್ಟ ಇರುತ್ತೆ. ಈಗ ಇಲ್ಲಿ ಪಾಪ ಸಾಲ ತಂದು ಹೆಂಗೋ ಮಾಡಿರ್ತಾರೆ. ಕೆಲವು ಟೈಮಲ್ಲಿ ನಾವು ವರ್ಷಾಂಗಟ್ಲೆ ಬೆಳೆ ಕಳ್ಕೊಂಡಿದ್ದೀವಿ. ನಾವು ಎಷ್ಟು ಈಗ ರೇಷ್ಮೆಲೆ ಹೆಂಗೆ ಅಂತ ಅಂದ್ರೆ ಸರ್, ಇದು ಎಷ್ಟು ತಿಳ್ಕೊಂಡ್ರೆ ಸಾಲದು. ಇದು
ಯಾಕೆಂದ್ರೆ ಇದರಲ್ಲಿ ನಾನೇ ಮೇಧಾವಿ ಅನ್ನೋರು ಯಾರೂ ಇಲ್ಲ ಇದರಲ್ಲಿ. ಆ ರೀತಿ ಇದ್ದಾಗ 6 ತಿಂಗಳಗಟ್ಟಲೆ ನಾವು ಬೆಳೆ 2-3 ಬ್ಯಾಚು ಕಳ್ಕೊಂಡಿದ್ದೀವಿ. ಒಂದಲ್ಲ ಒಂದು ಸಮಸ್ಯೆ. ಏಕೆ ಈಗ ಬೇಸಿಗೆ ಟೈಮಲ್ಲಿ ತೊಂಡೆ ಹಾಲು ಶುರುವಾಗುತ್ತೆ. ಯಾಕೆಂದ್ರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ವಾತಾವರಣ ವ್ಯತ್ಯಾಸ ಆಗುತ್ತೆ. ಒಂದ್ಸಲಿ ಮೋಡ ಆಗುತ್ತೆ, ಒಂದ್ಸಲಿ ಮಳೆ ಬರುತ್ತೆ, ಒಂದ್ಸಲಿ ಟೆಂಪ್ರೇಚರು 38 ಟೆಂಪ್ರೇಚರ್ಗೆ ಹೋಗುತ್ತೆ. ಅವೆಲ್ಲನೂ ಸಮ ಪ್ರಮಾಣದಲ್ಲಿ ನಾವು ಎಲ್ಲನೂ ಮೇಂಟೈನ್ ಮಾಡಿದ್ದೆ ಆದರೆ ಮಾತ್ರ ನಮಗೆ ಬೆಳೆಗಳು ಸಕ್ಸಸ್ ಆಯ್ತವೆ. ನಾವು ಸೊಪ್ಪು ಹಾಕ್ಬಿಟ್ಟು ಎಲ್ಲೋ ಹೋಗ್ತೀವಿ ಎಲ್ಲೋ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಕರೆಕ್ಟಾಗಿ ಯಾರು ನಿಷ್ಠೆಯಿಂದ ಬೇಸಿಗೆ ಟೈಮಲ್ಲಿ ನಿಷ್ಠೆಯಿಂದ ಮಾಡ್ತಾರೆ ಅವ್ರಿಗೆ ಮಾತ್ರ ಬೆಳೆ ಸಕ್ಸಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಭಾರಿ ನಿಷ್ಠೆಯಿಂದ ಮಾಡ್ಬೇಕು ಸರ್ ಇದನ್ನು. ಈ ಚಿಕ್ಕ ಮಕ್ಳನ್ನ ಹೆಂಗೆ ಸೂಕ್ಷ್ಮವಾಗಿ ನಾವು ಕಾಪಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಕಾಪಾಡ್ಬೇಕು ಇದನ್ನು. ಅತಿಯಾಗಿ ಮಳೆ ಆದ್ರೂ ಸಮಸ್ಯೆನೇ, ಅತಿಯಾಗಿ ಬಿಸಿಲು ಬಂದರೂ ಸಮಸ್ಯೆನೇ ಇದಕ್ಕೆ. ಆ ರೀತಿ ಇದ್ದಾಗ ಟೆಂಪ್ರೇಚರ್ನ ನೀಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೆ ಆದರೆ ಬೆಳೆ ಸಕ್ಸಸ್ ಆಗುತ್ತೆ. ಮೇಯ್ನು ನಮಗೆ ರೇಷ್ಮೆ ತೋಟ, ಮೇಯ್ನ್ ತೋಟನ ಚೆನ್ನಾಗಿ ಮಾಡಿಕೊಂಡ್ರೆ ಬೆಳೆ ಅರ್ಧ ಸಕ್ಸಸ್ ಆದಂಗೆ. ಆಮೇಲೆ ಚಾಕಿ ಮೇಯ್ನು ಚೆನ್ನಾಗಿರ್ಬೇಕು ನಮಗೆ. 100% ಅವರು ಚಾಕಿ ಸೆಂಟರ್ ಚಾಕಿ ಕೊಟ್ಟರೆ ನಮಗೆ ಬೆಳೆನೂ ಸಕ್ಸಸ್ ಆಗುತ್ತೆ ಮತ್ತು ತೋಟನೂ ಚೆನ್ನಾಗಿರ್ಬೇಕು. ಪಾಪ ಅವ್ರು ಚಾಕಿರದೆ ಒಬ್ಬರ ಮೇಲೆ ನಾವು ಸಮಸ್ಯೆಗಳನ್ನ ಹಾಕ್ಬಾರ್ದು. ನಮ್ಮವು ಸಮಸ್ಯೆ ಅಂತ ನಾವು ಸರಿಯಾಗಿ ನೀರು ಬಿಡ್ದೇ, ಸರಿಯಾಗಿ ಪೌಷ್ಟಿಕಾಂಶ ಕೊಡ್ದೇ, ನಾವು ಮನೆ ಗೊಬ್ಬರ ಹಾಕ್ತಾನೆ ನಾವು ಸೊಪ್ಪು ಬೆಳ್ಕೊಂಡು ಹೋಗಿ ಸೊಪ್ಪು ಹಾಕಿರೋದು ಹಾಲು ಬರುತ್ತೆ, ಸಪ್ಪೆ ಬರುತ್ತೆ, ತೊಂಡೆ ರೋಗ ಬರುತ್ತೆ, ಇನ್ನು ಕೆಂಚು ರೋಗ ಬರುತ್ತೆ, ಏನೇನೋ ವಿಪರೀತ ರೇಷ್ಮೆಗಳಿಗೆ ರೋಗಗಳಿದ್ದಾವೆ. ಅವೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ಮೇನ್ ಚಾಕಿ ಚೆನ್ನಾಗಿರ್ಬೇಕು ಮತ್ತು ಒಂದು ತೋಟ ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಅದು ರೇಷ್ಮೆ ಬೆಳೆಯಲ್ಲಿ ಸಕ್ಸಸ್ ಆಗೋಕ್ಕೆ ಖಂಡಿತಲೂ ಸಾಧ್ಯ ಇರುತ್ತೆ ಸರ್. ಸರ್ ಇದು ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಸರ್? ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ ನಮಗೆ. ಯಾಕೆಂತಂದ್ರೆ ನಾವು ರಾಮನಗರಕ್ಕೆ ಇಲ್ಲೇ ನಮಗೆ ಒಂದು 140 ಕಿಲೋಮೀಟರ್ ಆಗುತ್ತೆ ನಮಗೆ. ಹಂಗಾಗಿ ನಮ್ಮದೇ ಕಾರ್ ಇದೆ, ಕಾರಲ್ಲಿ ಹಾಕೊಂಡು ಹೋಗ್ತೀವಿ. ಬಾಡಿಗೆದು ಏನು ಸಮಸ್ಯೆ ಇಲ್ಲ. ಇದು ಮರಿಗಳನ್ನು ತರಬೇಕಾದ್ರೆ ಯಾವ ರೀತಿ ತರ್ತಾರೆ? ಅದಕ್ಕೆ ಕ್ರೇಟಲ್ಲಿ ಕೊಡ್ತಾರೆ ಸರ್. ಒಂದು ಕ್ರೇಟ್ ಇದೆ. ಆ ಕ್ರೇಟಲ್ಲಿ ನಮಗೆ ಒಂದೊಂದು ಕ್ರೇಟಲ್ಲಿ 18 ಮೊಟ್ಟೆ, ಕೆಲವು ಚಾಕಿ ಸೆಂಟ್ರಲ್ಲಿ 12 ಮೊಟ್ಟೆ ಅಂತ ಕೊಡ್ತಾರೆ, ಕೆಲವರು 15-16 ಅಂತ ಕೊಡ್ತಾರೆ, ಕೆಲವರು 20 ಮೊಟ್ಟೆ ಸ್ವಲ್ಪ ದಟ್ಟ ಕೊಡ್ತಾರೆ. ಹಾಗೆ ಅವ್ರವ್ರ ಚಾಕಿ ಸೆಂಟರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹಂಗಾಗಿ ಈಗ ನಮಗೆ ಇನ್ನು 250 ಮೊಟ್ಟೆ ಅಂತಂದರೆ ಕಡಿಮೆ ಅಂತಂದರೆ ಹೆಚ್ಚು ಕಮ್ಮಿ ಒಂದು 13-14 ನಮಗೆ ಇದು ಕೊಡ್ತಾರೆ ಸರ್. ನಮಗೆ 2 ಟ್ರೇಸ್ಗಳು ಕೊಡ್ತಾರೆ. ಈಗ ಇವೆರಡು ಕಡೆಯಿಂದ ಸೇರಿ ಎಷ್ಟು? 200 ಸರ್ ಈಗ ಈ ಕಡೆ 125 ಮೊಟ್ಟೆ, ಈ ಕಡೆ 125 ಮೊಟ್ಟೆ. ಈಗ ಒಂದು ಡೇ ಆಗಿದೆ ಅಷ್ಟೇ. ಈಗ ಸರ್ 125 ಮೊಟ್ಟೆ ಅಂದ್ರೆ ಹೆಂಗ್ ಕೌಂಟ್ ಮಾಡೋದು? ಇದು ಯಾವ ತರ ಸರ್? ಒಂದು ಮೊಟ್ಟೆಗೆ ಒಂದು 350-400 ಮರಿ ಬರುತ್ತೆ. ಒಂದು ಚಿಟ್ಟೆ ಎಷ್ಟು ಮೊಟ್ಟೆ ಇಕ್ಕತ್ತೆ ಅದು 350 ಇಕ್ಬೋದು, 400 ಇಕ್ಬೋದು, 450 ಇಕ್ಬೋದು. ಅದಕ್ಕೆ ಅದು ಕೌಂಟಿಂಗ್ ಮಾಡೋಕ್ಕಾಗಲ್ಲ. ಆ ಮೊಟ್ಟೆ ಒಳಗೆ ಎಷ್ಟಾದ್ರೂ ಅದು ಒಂದು ಚಿಟ್ಟೆ, ಅದು ಸ್ಟ್ರೆಂತ್. ಅದು ಆ ಚಿಟ್ಟೆ ಎಷ್ಟು ಸ್ಟ್ರೆಂತ್ ಆಗಿ ಎಷ್ಟು ಮೊಟ್ಟೆ ಇಕ್ಕತ್ತೋ ಕೆಲವು ಟೈಮಲ್ಲಿ 200 ಇಕ್ಬಿಡುತ್ತೆ, ಕೆಲವರು 250 ಇಕ್ಕತ್ತೆ, 300 ಇಕ್ಕತ್ತೆ. ಅದಕ್ಕೆ ಅದನ್ನ ಒಂದು ಟೋಟಲ್ ಕೂಡಿ ಒಂದು ಮೊಟ್ಟೆ ಅಂತ ಅಂತೀವಿ. ಅದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 300 ಹಾಕಬಹುದು ಸರ್ ಒಟ್ಟಿಗೆ. ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಚಿಟ್ಟೆ ದಷ್ಟಪುಟ್ಟವಾಗಿ ಆರೋಗ್ಯವಾದ ಚಿಟ್ಟೆ ಒಂದು 300 ಮೊಟ್ಟೆ ಇಟ್ಕೋಬಹುದು ಸರ್ ಒಟ್ಟಿಗೆ ಒಂದು ಮೊಟ್ಟೆಗೆ. ಈಗ ಆ ಒಂದು ಪ್ರೋಸೆಸ್ ನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಹೌದು ಸರ್, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಬಿಲ್ಡಿಂಗ್ ನಲ್ಲಿ ನೀವು ಅದನ್ನ ಶುರು ಮಾಡಿ ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮಧ್ಯಕ್ಕೆ ಗೋಡೆ ಹಾಕ್ಬಿಟ್ಟು ಇನ್ನು POP ಎಲ್ಲ ಮಾಡಿಸಿ. ಅದು ಜಾಸ್ತಿ ಚಾಕಿ ಸೆಂಟ್ರಿಗೆ ಜಾಸ್ತಿ ಇದು ಮಾಡಂಗಿಲ್ಲ ಸರ್, ಬೆಳಕು ಜಾಸ್ತಿ ಬರಂಗಿಲ್ಲ. ಈ ದೊಡ್ಡ ಹುಳುಗಳಿಗಾದ್ರೆ ಗಾಳಿ ಬೆಳಕು ಸಖತ್ ಬೇಕು. ಈ ಚಾಕಿ ಸೆಂಟರ್ಗಳಿಗೆ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಬೆಳಕು ಗಾಳಿ ಬರಂಗಿಲ್ಲ. ಸಿಗ್ತವೆ ಅದನ್ನ ಏನ್ ಹೇಳಿ? ಆ ಮೊಟ್ಟೆ ಸರ್ ನಮ್ಮ CSRT ಮೈಸೂರು ಇದೆಯಲ್ಲ, ಆಫೀಸ್ ಇದೆಯಲ್ಲ, ಮೊಟ್ಟೆ ಆಫೀಸು, ಅಲ್ಲಿ ನಾವು ಫೋನ್ ಮಾಡಿ ಇಂಡೆಂಟ್ ಮಾಡ್ತೀವಿ. ನಮ್ಗಿಷ್ಟು ಚಾಕಿಗೆ ನಮ್ಗಿಷ್ಟು ಮೊಟ್ಟೆ ಬೇಕು ಅಂತೇಳಿ ಇಂಡೆಂಟ್ ಮಾಡಿದರೆ ನಮ್ಮ ಲೈಸೆನ್ಸ್ ನಂಬರ್ ಇರ್ತಲ್ಲ, ಆ ನಂಬರ್ ತಗೊಂಡವರು ಆ ನಂಬರ್ ಮೇಲೆ ಅವರು ಅಲ್ಲಿ ಮೊಟ್ಟೆ ರಿಲೀಸ್ ಮಾಡ್ತಾರೆ. ನಾವಿಷ್ಟು ಅಮೌಂಟು ಅಂತೇಳಿ ಅವ್ರಿಗೆ DD ಮಾಡಿದರೆ ಅವರು ಚಾಕಿ ನಾಳೆ ಅನ್ನಂಗೆ ಇವತ್ತು ನಮ್ಮ ಸಂಜೆ ಫೋನ್ ಮಾಡ್ತಾರೆ. ಈ ನಮ್ಮದೇ ಓನ್ ವೆಹಿಕಲಲ್ಲಿ ಹೋಗಿ ತಗೊಂಡು ನಾವು ಸೇಫ್ಟಿಯಾಗಿ ಅದು AC ಹಾಕೊಂಡು ಮೊಟ್ಟೆಗಳನ್ನ ತಗೊಂಡ್ಬರ್ಬೇಕು. ಸೇಫ್ಟಿಯಾಗಿ ತಗೊಬಂದ್ರೆ ಇಲ್ಲಿ ನಾವು ರೈತರಿಗೆ ಸೇಫ್ಟಿ ಕೊಡ್ಬೋದು. ಮೊಟ್ಟೆ ತಂದು ಮರಿ ಮಾಡಿ ಮೊಟ್ಟೆ ತಂದು ಬೆಳಗಿಗೆ ಬಿಸಿಲದು ಕಿರಣ ಬರುತ್ತಲ್ಲ, ಆ ಕಿರಣ ಮಂದ ಬೆಳಕಿಗೆ ಚೂರು ಓಪನ್ ಮಾಡ್ತೀವಿ. ಆ ಓಪನ್ ಮಾಡಿದಾಗ ಒಂದು 10 ನಿಮಿಷಕ್ಕೆ ಓಪನ್ ಆಗುತ್ತೆ. ಆವಾಗ ಮರಿಗಳಾಗ್ತವೆ. ಆಮೇಲೆ ಸಣ್ಣ ತಲೆ ಕೂದಲಂಗೆ ಇರ್ತವೆ ಮರಿಗಳು, ಇರುವೆಗಿಂತ ಚಿಕ್ಕಾಗಿರ್ತವೆ. ಅದನ್ನ ನಾವು ಒಂದು ಸುಳಿಯಲೆನ ಒಂದು 3 ಎಲೆನ ಕುಯ್ಕೊಂಡು ಎಳೆ ಸೊಪ್ಪಾಗಬೇಕು. ಅದನ್ನ ನಾವು 3-3.5 ದಿವಸಕ್ಕೆ 3 ದಿವಸಕ್ಕೆ ಜರಕ್ ಹೋಗುತ್ತೆ
ಮತ್ತೆ ಒಂದೇ ಜ್ವರ ಸ್ಟಾಪ್ ಆಗುತ್ತೆ. ಆ 3 ದಿವಸ ಬರೀ ಮೂರು ಎಲೆನೇ ಕುಯ್ಕೋಬೇಕು. 3-4 ಎಲೆ ಸುಳಿ ಎಲೆನ ಕುಯ್ಕೊಂಡು ಸಣ್ಣಕ್ಕೆ ಹೆಚ್ಚಬೇಕು. ನಾವು ಈರುಳ್ಳಿ ಕಟ್ ಮಾಡ್ತೀವಲ್ಲ ಆ ರೀತಿ ಸಣ್ಣಗೆ ಹೆಚ್ಚಿದ್ರೆ ಸಣ್ಣ ಪುಡಿ ಆಗುತ್ತೆ. ಆ ಪುಡಿನ ಸಣ್ಣ ಹುಳಿ ಮೇಲೆ ಉದಿಸ್ಬಿಟ್ಟು ಆಮೇಲೆ ನಾವು ಅದ್ರ ಮೇಲೆ ಪೇಪರ್ ಮುಚ್ಬೇಕು. ಯಾಕೆಂದ್ರೆ ಶೈತ್ಯಾಂಶ ಕಾಪಾಡಬೇಕಲ್ಲ, ಚಿಕ್ಕ ಮರಿಗಳಲ್ವಾ. ಹಂಗಾಗಿ ನಾವು ಸೊಪ್ಪು ಹಾಕ್ಬಿಟ್ಟು ಪೇಪರ್ ಮುಚ್ಬಿಟ್ಟು ಬೆಳಿಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಕೊಡ್ತೀವಿ. ಬೆಳಿಗ್ಗೆ 7ರಿಂದ 8 ಗಂಟೆ ಒಳಗಡೆ ಕೊಡ್ತೀವಿ, ಮತ್ತೆ ಮಧ್ಯಾಹ್ನ ಕೊಡಲ್ಲ. ಮತ್ತು ಸಂಜೆ 4:15ರಿಂದ 5:15ವರೆಗೆ 1 ಅವರ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಾವು ಸೊಪ್ಪು ಕುಯ್ಕೊಂಡು ಸೊಪ್ಪು ಹಾಕ್ತೀವಿ. 9 ದಿವಸ ಮಾಡಬೇಕು. 9 ದಿವಸ ಮಾಡಿಕೊಟ್ರೆ 100 ಮೊಟ್ಟೆಗೆ 4,500 ರೂಪಾಯಿ ನಮಗೆ ಅಮೌಂಟ್ ಕೊಡ್ತಾರೆ. ನಿಮಗೆ ಅಲ್ಲಿಂದ ಮೊಟ್ಟೆ ಏನು ರೇಟ್ ಬಿದ್ದಿರುತ್ತೆ ಸರ್? ಮೊಟ್ಟೆ ನಮಗೆ ಈಗ ಒಂದು 38 ರೂಪಾಯಿ ಇರ್ಬೇಕು ಸರ್. ಈಗ ಒಂದು ಮೊಟ್ಟೆ 38 ರೂಪಾಯಿ. ಈ ಒಂದು ಮೊಟ್ಟೆ ತಂದು ಮರಿ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ ಎಷ್ಟು ಕಾಸ್ಟ್ ಸರ್? ನಮಗೆ ಟೋಟಲ್ಲು ಈಗ ಮೊಟ್ಟೆಯಿಂದ ನಮಗೆ ಇದರಿಂದ ಟೋಟಲ್ ಒಂದು 2,000 ಖರ್ಚು ಬರ್ಬೋದು ಸರ್. 2-2.25 ಸಾವಿರ ಖರ್ಚು ಬರ್ಬೋದು. ಅಂದರೆ 4 ಒಂದು 2,000 2,500 ಖರ್ಚು ಬರುತ್ತೆ. ಹೌದು ಸರ್. ಒಂದು 2,000 ಲಾಭ ಇದೆ. ಅಂದರೆ ಮೊಟ್ಟೆ ಅಂತ ಅಂದರೆ ನಾವು ಹೋಗಿದ್ದು ಬಂದಿದ್ದು ಡೀಸೆಲ್ದು ಪೆಟ್ರೋಲ್ದು ಎಲ್ಲ ಸೇರಿಸಿ ಅಷ್ಟು ಬೀಳುತ್ತೆ. ಟೋಟಲ್ ಈಗ 2,500 ಸಾವಿರ, ಒಂದು 100 ಮೊಟ್ಟೆಗೆ 2,500 ಸಾವಿರ ಖರ್ಚು ಬರುತ್ತೆ. ಯಾಕೆ ಅಂತಂದರೆ ಈಗ ಕೆಲವು ಟೈಮಲ್ಲಿ ಸೊಪ್ಪು ಇರಲ್ಲ ನಮ್ಮದು, ಬೇರೆ ಕಡೆ ಕೊಂಡ್ಕೊಂಡಿರ್ತೀವಿ. ಇನ್ನು ಪೇಪರು, ಲೇಬರ್ದು, ಇನ್ನು ಡಿಸ್ಇನ್ಫೆಕ್ಷನ್ದು, ಮತ್ತು ನಮ್ಮದು ಓಡಾಡಿದ್ದು ಡೀಸೆಲ್ದು ಎಲ್ಲ ಸೇರಿಸಿ 2,500 ಸಾವಿರ ಖರ್ಚು ಬರುತ್ತೆ. ಇನ್ನು 1,3,4 ಸಾವಿರ ನಮಗೆ ಸೇವ್ ಆಗುತ್ತೆ 100 ಮೊಟ್ಟೆಗೆ. ಅದನ್ನು ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ಲಾಭ. ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ? ಯಾಕೆ ಅಂತಂದ್ರೆ ನಾವು ಸ್ಟಾರ್ಟಿಂಗ್ಗೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋಕ್ಕಾಗಲ್ಲ. ಈಗ 500ರಿಂದ 1,000ರಿಂದ 1,500 ಹಂಗೆ ಚಿಕ್ಕ ಮಟ್ಟದಲ್ಲಿ ನಾವು ಮಾಡ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ನಾವು ಸ್ಟಾರ್ಟಿಂಗ್ಗೆ ನಾವು ಇದು ಮಾಡೋಕೆ ಹೋದಾಗ ಯಾಕೆಂದ್ರೆ ಅದು ಅನುಭವ ಗೊತ್ತಿರಲ್ಲ. ಬರೀ ಟ್ರೈನಿಂಗ್ ತಗೊಂಡು ಸರ್ಟಿಫಿಕೇಟ್ ತಗೊಂಡಿರ್ತೀವಿ ಅಷ್ಟೇ. ಒಂದು 3 ಮಂತ್ಸ್ ನಾವು ಮೈಸೂರು CSRTC ಮೈಸೂರಲ್ಲಿ ನಾವು ಟ್ರೈನಿಂಗ್ ಕೊಟ್ಟು ನಮ್ಮನ್ನು ತಯಾರು ಮಾಡಿರ್ತಾರೆ. ಇನ್ನು ನಾವು ಹಂತವಾಗಿ ನಾವು ಒಂದು ವರ್ಷ 2 ವರ್ಷ ಕಳೆದ್ಮೇಲೆ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಹೊರತು ನಾವು ಸ್ಟಾರ್ಟಿಂಗ್ ಮುಂದೇಳಿಕೆ ಏಕಾಕಿ 5,000-4,000 ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗಿಂದ 500 ಚಾಕಿ ಮಾಡ್ಕೊಂಡು ರೈತರುಗಳನ್ನ ಭೇಟಿ ಮಾಡ್ಕೊಂಡು ಯಾವ ರೀತಿ ಬೆಳೆ ಬರ್ತಾ ಇದೆ, ನಮ್ಮದು ಚಾಕಿ ಚೆನ್ನಾಗಿದೆಯಾ, ಏನು ಎತ್ತಂತ ವಿಚಾರಿಸ್ಕೊಂಡು ಆಮೇಲೆ ರೈತರುಗಳನ್ನೇ ಮಾತಾಡ್ಕೊತಾರೆ. ಇವ್ರದ್ದು ಚಾಕಿ ಚೆನ್ನಾಗಿ ಬರ್ತಾ ಇದೆ, ಇವ್ರು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬಂದರೆ ಕ್ವಾಲಿಟಿ ಕೊಟ್ಟರೆ ಖಂಡಿತ ತಗೋತಾರೆ. ಈ ಚೆನ್ನಾಗಿ ಬರಲಿಲ್ಲ ಅಂತ ಈಗ ರೈತನಿಗೆ ಚೆನ್ನಾಗಿ ಸಾಕಷ್ಟು ದುಡ್ಡು ಸಿಕ್ಕಿದ್ರೆ ಅವನು ಇಷ್ಟಪಟ್ಟು ತಗೋತಾರೆ ಚಾಕಿನ. ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದಾಗ ಬೆಳೆ ಚೆನ್ನಾಗಿ ಬರ್ರೆ ಪುಣ್ಯಾತ್ಮ ಮರಿ ಕೊಟ್ಟ, ನನಗೆ ಬೆಳೆನೇ ಬರಲಿಲ್ಲ, ನಾನು ಲಾಸ್ ಆಗ್ಬಿಟ್ಟೆ ಅಂತೇಳಿ ಅದಕ್ಕೆ 10 ಜನ ಹಬ್ಬಿಸ್ಬಿಡ್ತಾರೆ. ಆ ರೀತಿ ಇದ್ದಾಗ ನಾವು ಕ್ವಾಲಿಟಿ ಮರಿ ಕೊಟ್ಟಾಗ ಖಂಡಿತವಲ್ಲ ತಗೋತಾರೆ. ಈಗ ನಿಮ್ಮ ಮರಿಗಳನ್ನ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂತಿದ್ರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ ಇನ್ನೊಂದು 6 ಮಂತ್ಸ್ ಸರ್. ಯಾಕೆಂದ್ರೆ ಈಗ ನಾವು ಹೊಸದಾಗಿ ಈಗ ಒಂದು 17 ವರ್ಷ ಆಗಿತ್ತು, ಸೊಪ್ಪು ಅಷ್ಟು ಪುಷ್ಟವಾಗಿ ಬರ್ತಾಯಿತ್ತಿಲ್ಲ. ಅದನ್ನು ಕಿತ್ಬಿಟ್ಟು ರಿಮೂವ್ ಮಾಡಿ ಈಗ ಮತ್ತೆ ಹೊಸ್ದಾಗಿ ನಾಟಿ ಮಾಡಿದ್ದೀನಿ. ನಾಟಿ ಮಾಡಿ ಒಂದು 4-5 ತಿಂಗಳಾಗಿದೆ. ಹಂಗಾಗಿ ಈಗ ಸದ್ಯಕ್ಕೆ ಬೇರೆ ಕಡೆ ಲೀಸಿಂಗ್ ಮಾಡ್ಕೊಂಡು ಜಮೀನ ನಾನು ಬೆಳೆನ ಮೇಯಿಸ್ತಾ ಇದ್ದೀನಿ. ಸುಮ್ಮನೆ ಕೂತ್ಕೊಂಡು ಯಾಕೆ 1 ವರ್ಷ ವೇಸ್ಟ್ ಮಾಡಬೇಕು ಅಂತೇಳಿ ಬೇರೆ ಕಡೆ ಸೊಪ್ಪು ತಗೊಂಡು ನಾನು ಬೆಳೆ ಮಾಡ್ತಾಯಿದ್ದೀನಿ. ವರ್ಷಕ್ಕೆ ಇಷ್ಟು ಅಂತೇಳಿ ಲೀಸಿಗೆ ತಗೊಂಡು ನಾನು ಬೆಳೆ ಮಾಡ್ತಾಯಿದ್ದೀನಿ. ನಿಮ್ಮ ಒಂದು ಇದ್ರ ಬಗ್ಗೆ ಹೇಳೋದಾದ್ರೆ ಹೇಳಿ. ನೆಕ್ಸ್ಟ್ ಯಾವ ರೈತರಾದರೂ ಇದಕ್ಕೆ ಮಾರ್ಕೆಟಿಂಗ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು? ಸರ್ ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ. ರಾಮನಗರ ತುಂಬ ದೊಡ್ಡದಿದೆ. ಅದೊಂಥರ ಹೆಂಗೆ ಅಂತಂದರೆ ಸಮುದ್ರ ಇದ್ದಂಗೆ. ಅದು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗುತ್ತೆ. ಮತ್ತು ಒಂದು ದಿವಸಕ್ಕೆ ಕಡಿಮೆ ಅಂದರೆ 500ರಿಂದ 550 ಲಾಟ್ ಬರ್ತಾಯಿದೆ. ಈಗ ಎಷ್ಟು ಬಂದರೂ ಸೇಲ್ ಆಗುತ್ತೆ. ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ. ಕಷ್ಟಪಟ್ಟು ಮಾಡಿದ್ದೆ ಆದರೆ ತುಂಬ ಆದಾಯ ಐತೆ. ಯಾಕೆಂದರೆ ಬಡವ್ರಿಗೆ ಅದು ಒಂದು ಚಿನ್ನದಂಥ ಬೆಳೆ ಇದು. ಯಾಕೆ ಅಂತಂದರೆ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂತ ನಾವು ಇದರಿಂದ ಒಂದು ಟೈಮಲ್ಲಿ ನಮಗೆ ಕೂಲಿ ಮಾಡ್ತಾಯಿದ್ವಿ, 50 ರೂಪಾಯಿ ಕೂಲಿ ಮಾಡ್ತಾಯಿದ್ವಿ. ನಾವು ಇದನ್ನು ರೇಷ್ಮೆ ಕೃಷಿಗೆ ಬಂದಾಗ ಏನು ಇತ್ತು ಸರ್ ನಮಗೆ. ಇವತ್ತು ಭಗವಂತ ಇವತ್ತು ನೆಮ್ಮದಿಯಾಗಿ ಇಟ್ಟಿದ್ದಾನೆ ಅಂತಂದರೆ ನನ್ನ ಶ್ರಮ. ಇವತ್ತು ಕಷ್ಟಪಡ್ತೀವಿ. ಮನೆಯವ್ರು 4 ಜನ ಇದ್ದೀವಿ. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ವೈಫು ಮತ್ತು ನಾನು 4 ಜನ ಇದ್ದೀವಿ. 4 ಜನ 250 ಮೊಟ್ಟೆ ಮಾಡ್ಕೊತೀವಿ. ಒಂದು 50 ಲೀಟ್ರ್ ಹಾಲು ಹಾಕತ್ತೀವಿ. ಏನು ಬಂದಂಥ ಹಣದಲ್ಲಿ ಏನು ಬೇಕು ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ ಸರ್. ಈಗ ಒಂದು ಅಫಿಷಿಯಲ್ ಏನು ಸಂಬಳ ತಗೋತಾರೋ, ಯಾಕೆಂದ್ರೆ ಅವ್ರು ಕಷ್ಟಪಡ್ತಾರೆ ಪಾಪ. ಅಲ್ಲೇ ಆಫೀಸಿಗೆ ಹೋಗಿ ಅವ್ರ ಬೈಸ್ಕೊಂಡು ಬಾಸ್ ಹತ್ರ ಬೈಸ್ಕೊಂಡು ಎಲ್ಲ ಪ್ರತಿಯೊಂದು ಮಾಡ್ತಾರೆ ಪಾಪ. ನಮಗೆ ಅವ್ರಿಗೆ ಪಾಪ ಟೈಮಿಂಗ್ಸ್ ಇರಲ್ಲ. ಈಗ ನಾವು ಬೆಳಗ್ಗೆ 1 ಗಂಟೆ ಕೆಲಸ, ಸಂಜೆ 1 ಗಂಟೆ ಕೆಲಸ. ನಾವು ಆರಾಮಾಗಿ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿ ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ದೀವಿ ಸರ್ ಒಟ್ಟಿಗೆ. ಧನ್ಯವಾದಗಳು ಸರ್, ಒಳ್ಳೆಯ ಮಾಹಿತಿಯನ್ನು ಕೊಟ್ಟರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ ನಿಮಗೆ. ಹಸುಗಳ ಬಗ್ಗೆ ಮಾಹಿತಿ ಕೊಟ್ಟರೆ ಮತ್ತು ಈ ಕೃಷಿ ಬಗ್ಗೆ, ಈ ಒಂದು ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು ಸರ್. ನಮಸ್ತೆ ಸರ್.